ನೋಡಿ, ನಾಯಕರ ಪರಸ್ಪರ ಒಪ್ಪಿಗೆ ಅನ್ನುವಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ಸುದ್ದಿ. ಹಿಂದೆಂದೂ ಕೂಡ ಅವ್ರು ಒಪ್ಕೊಂಡಿಲ್ವಾ, ಹಿಂದೆಂದೂ ಕೂಡ ಅವರು ಒಬ್ರಿಗೊಬ್ರು ಕಾಲಿ ನಮಸ್ಕಾರ ಮಾಡಿಲ್ವಾ. ಆದರೆ ಇವತ್ತು ಭಾಳ ವಿಶೇಷ ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನು ಆಯಿತು, ಕಾರ್ಯವೈಖರಿಯ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಸರ್ಕಾರ ನಡೆಸಿರುವಂಥ ರೀತಿಯ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಪ್ರಸಕ್ತ ಆರ್ಥಿಕ ಸ್ಥಿತಿಗತಿಯ ಬಗ್ಗೆನೂ ಕೂಡ CM ಮಾತಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಅದನ್ನು ತರುವಂಥ ಸಂದರ್ಭದಲ್ಲಿ ಉಂಟಾದ ಅಡೆತಡೆಗಳು, ಅದನ್ನೆಲ್ಲವನ್ನೂ ಕೂಡ ನಿಭಾಯಿಸಿದಂಥ ರೀತಿ, ಅದರ ಕಷ್ಟ ನನ್ನೊಬ್ಬನಿಗೆ ಗೊತ್ತು, ಎಲ್ಲದನ್ನು ಕೂಡ ಹೆಂಗೆ ನಿಭಾಯಿಸಿನಿ ಅಂತ. ಸೊ ಇದು ಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ಒಳ್ಳೆಯ ಆಡಳಿತ ಕೊಟ್ಟಿದ್ದೀವಿ ಹಿಂಗಂತ ಮಂತ್ರಿಗಳಿಗೆ ಹೇಳಿದ್ದಾರೆ. ಮಾಡಿರುವಂಥ ಕೆಲಸಗಳ ಎಲ್ಲ ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಳಗಡೆಯ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಯಾವ ರೀತಿ ಮಾತನ್ನು ಆರಂಭ ಮಾಡಿದರು, ಯಾವ ರೀತಿ ಮಾತನ್ನು ಮುಗಿಸಿದರು, ಯಾಕಂದರೆ ಏನು ಮಾತುಕತೆ ಆಗುತ್ತೆ ಅನ್ನುವಂಥ ಕುತೂಹಲ ಮಂತ್ರಿಗಳಿಗೆ ಬಹಳ ಇತ್ತು. ಮುಖ್ಯಮಂತ್ರಿಗಳು ಅದನ್ನು ಯಾವ ರೀತಿ ಶುರು ಮಾಡಿ ಯಾವ ರೀತಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದರು. ರಂಗನಾಥ್, ಈಗಾಗಲೇ ಸಚಿವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಅಫ್ಕೋರ್ಸ್ ರಾಜೀನಾಮೆ ಕೊಡ್ತೀನಿ ಅಂತ ವಿವರವನ್ನು ಕೇಳಿದ್ದಾರೆ. ಅದಾದ್ರ ಮೇಲೆ ಸರ್ಕಾರದ ಬಗ್ಗೆ, ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಮುಖ್ಯಮಂತ್ರಿಯಾಗಿ ಮಾಡಿರುವಂಥ ಕೆಲಸದ ಬಗ್ಗೆ, ಜೊತೆಗೆ ಸಹೋದ್ಯೋಗಿಗಳು ನೀಡಿರುವಂಥ ಸಹಕಾರದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾತನಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಫೈನಾನ್ಸ್ ವಿಚಾರಗಳ ಬಗ್ಗೆ ತುಂಬ ವಿವರವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಸರ್ಕಾರದ ಆರ್ಥಿಕ ಸ್ಥಿತಿಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್ಕಾರ ಸಾಕಷ್ಟು ಘೋಷಣೆಗಳನ್ನು ಮಾಡಿತ್ತು, ಪಕ್ಷ ಒಂದು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಘೋಷಣೆಗಳನ್ನು ಮಾಡಿತ್ತು, ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಸಾಕಷ್ಟು ಯೋಜನೆಗಳನ್ನು ಕೂಡ ಈಗಾಗಲೇ ಜನರ ಮುಂದೆ ಇಟ್ಟಿತ್ತು. ಹೀಗಾಗಿ ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿರುವಂಥ ರೀತಿ, ಅದರಲ್ಲೂ ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹುದೊಡ್ಡ ಬೊಕ್ಕಸದ ಬಹುಭಾಗವೇ ಬೇಕಾಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಅಷ್ಟು ಸುಲಭವಾಗಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಒಂದು ಸಭೆಗೆ ಹೇಳಿದ್ರು. ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಹೇಗಿತ್ತು, ಜೊತೆಗೆ ಬಂದಾದ್ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಕಷ್ಟ ಆಯಿತು, ಆ ವಿವರವನ್ನು ಹೇಳಿದ್ರು. ಗ್ಯಾರಂಟಿ ಅನುಷ್ಠಾನ ಮಾಡುವಂಥದ್ದು, ಅದು ಗ್ಯಾರಂಟಿ ಸಸ್ಟೈನ್ ಮಾಡುವಂಥದ್ದು, ಅಂದರೆ ಆರಂಭಿಕವಾಗಿ ಅದನ್ನು ಯೋಜನೆ ಜಾರಿ ಮಾಡಿದ ಬಳಿಕ ಹಂತವಾಗಿ ಆರ್ಥಿಕತೆ ಮೇಲೆ, ರಾಜ್ಯದ ಅಭಿವೃದ್ಧಿ ದರದ ಮೇಲೆ ಹೊಡೆತ ಬೀಳದಂತೆ ಅದನ್ನು ಸಸ್ಟೈನ್ ಮಾಡುವಂಥದ್ದು ತೀರಾ ಕಷ್ಟ ಸಾಧ್ಯವಾಗಿತ್ತು. ಅದನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಈ ಸಾಲ ಮಾಡಿದ್ದಾರೆ ಅಂತ ಆರೋಪ ಇದೆ. ಈ ಸಾಲ ಯಾವ ಕಾರಣಕ್ಕೋಸ್ಕರ ಮಾಡಲಾಗಿದೆ, ಜೊತೆಗೆ ಅದನ್ನು ಹೇಗೆ ನಿಭಾಯಿಸಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ಎಲ್ಲ ಆದಾಯದ ಮಿತಿಗಳನ್ನು ನಾವು ಹೇಗೆ ಹೆಚ್ಚಳ ಮಾಡಿದ್ದೀವಿ ಅನ್ನೋದು ಕೂಡ ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಕೊಟ್ಟಿರುವಂಥ ಕೆಲಸ, ಗ್ಯಾರಂಟಿ ಅನುಷ್ಠಾನ, ಜೊತೆಗೆ ಮಾಡಿರುವಂಥ ಯೋಜನೆಗಳು, ಹಾಗೆಯೇ ಜನಕ್ಕೆ ಅದನ್ನು ಹೇಗೆ ಕೊನೆ ಕಟ್ಟಕಡೆ ವ್ಯಕ್ತಿಗೂ ಕೂಡ ಹೇಗೆ ಯೋಜನೆ ಜಾರಿ ಮಾಡಲಾಗಿದೆ, ಹೇಗೆ ತಲುಪಿದೆ ಅನ್ನೋದು ವಿವರ ಕೊಟ್ಟಿದ್ದಾರೆ. ಆರ್ಥಿಕತೆಯ ಬಗ್ಗೆ ಸರ್ಕಾರ ಮುಂದಿನ ನಾಯಕತ್ವ ಯಾರು ಬರುತ್ತೆ ಅವರಿಗೆ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಆರ್ಥಿಕತೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರದ ಬೊಕ್ಕಸ ಮತ್ತು ಖಜಾನೆಯೇ ಸರ್ಕಾರದ ಕೀಲಿ ಕೈಯಾಗಿರುತ್ತೆ. ಈ ಕಾರಣಕ್ಕೋಸ್ಕರ ಅದನ್ನು ಹೇಗೆ ನಿಭಾಯಿಸಬೇಕು ಮುಂದೆ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರಂಗನಾಥ್, ಧನ್ಯವಾದ ಪ್ರಮೋದ್ ಶಾಸ್ತ್ರಿ ತಮ್ಮೆಲ್ಲ ವಿವರಗಳಿಗೋಸ್ಕರ. ಸೊ ಇದು ಸಂಗತಿ. ಏನೇ ಇರ್ಬೋದು ಅಸಮಾಧಾನಗಳು, ಆದರೆ ಕೊನೆಗೆ ಒಂದಾಗುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಏನಂದರೆ ಮುಖ್ಯಮಂತ್ರಿಗಳು ಯಾವಾಗ ಈ ಅಪ್ಪಿಗೆ ಸಿಕ್ತಲ್ಲ, ಅದು ಅಪ್ಪಿಗೆ ಅಲ್ಲ, ಅದು ಒಪ್ಪಿಗೆ ಅಂತ. ಅದು ಆಯ್ತಪ್ಪ, ನೀವು ಮುಖ್ಯಮಂತ್ರಿ ಆಗಿ ಅನ್ನುವಂಥ ಒಪ್ಪಿಗೆ, ಆ ಒಪ್ಪಿಗೆ ಅಪ್ಪಿಗೆಯ ಮುಖಾಂತರ ಅದು ಕಾಣ್ತು. ಸೊ ಇದು ಸಂಗತಿ. ಜೊತೆಗೆ ಏನಂದರೆ ಅದಕ್ಕಿಂತ ಮೊದಲು ಇವ್ರು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ದಿದೆಯಲ್ಲ, ಸೊ ಅದು ಕೂಡ ಒಂದು ಅದೇನೇ ಶಿಷ್ಟಾಚಾರ, ಅದೇನೇ ಹಿರಿಯರು ಅನ್ನುವಂಥ ಗೌರವ, ಪ್ರೀತಿ ಏನೇ ಇದ್ರೂ ಕೂಡ ಈ ಬಂಡೆನೂ ಕೂಡ ಅಧಿಕಾರಕ್ಕೋಸ್ಕರ ಟಗರು ಎದುರುಗಡೆಗೆ ಬಾಗಲೇಬೇಕು ಅನ್ನುವಂಥ ಒಂದು ದೊಡ್ಡ ಸಂದೇಶ. ಎಲ್ಲೋ ಒಂದು ಕಡೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಅದರಲ್ಲೂ ರಾಜಕಾರಣದಲ್ಲಿ ಪಬ್ಲಿಕ್ ಫಿಗರ್ ಆಗಿರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹೇಗೆ ಕಾಣಿಸ್ಕೊಳ್ತೀವಿ, ಪ್ರತಿ ಹೆಜ್ಜೆ ಒಂದು ಸಂದೇಶವನ್ನ ರವಾನಿಸುತ್ತೆ. ಬಹಳ ರಾಜಕಾರಣಿಗಳು ಸ್ಥಿತ್ಯಂತರದ ಸಂದರ್ಭದಲ್ಲಂತೂ ಅದು ಬಹಳ ದೊಡ್ಡ ಸಂದೇಶಗಳನ್ನ, ಸ್ಪೀಕ್ ಮೋರ್ ದೆನ್ ವರ್ಡ್ಸ್. ಕರೆಕ್ಟ್. ಆ ಫೋಟೋ ಬಂದಾಗ ನಾನು ಮಾತು ಹೇಳಿದೆ, ಇದು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅಂತ ಹೇಳಿ ಅಂತ. ಸೊ ಈ ಥರದ್ದು ಪ್ರತಿಮಾ ಒಂದು ಮಾತ್ರ ನಿಜ. ಏನು ಅಂದರೆ ಬಹುತೇಕ ರಾಜಕಾರಣಿಗಳು ಹಾಳಾಗೋಗಿರೋದು ಹೆಂಗೆ ಗೊತ್ತಾ, ತಮ್ಮ ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜಿಂದ. ದುರಹಂಕಾರ ತಲೆಗೆ ಏರ್ಬಿಡುತ್ತೆ. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸುತ್ತಮುತ್ತ ಒಂದಿ ಮಾಗದರು ಜೈಕಾರ ಹಾಕ್ತಿರ್ತಾರೆ, ನೀವೇ ಸಾರ್ ಹೀರೋ ಅಂತೇಳಿ ಅಂತ. ಅವರು ಒಳೊಳಗೇ ಝೀರೋ ಆಗ್ತಾ ಇರ್ತಾನೆ, ಗೊತ್ತಾಗಲ್ಲ. ಸಮಸ್ಯೆ ಬರುವಂಥದ್ದಲ್ಲಿ ಈಗ ನೋಡಿ, ಈಗ ಇದಕ್ಕೆ ಪ್ರತಿ ಬಾರಿ ನಾವು ಹೇಳುವಂಥದ್ದು ಅಷ್ಟೇ, ಯಾರು ಅಧಿಕಾರಕ್ಕೆ ಬರ್ತಿರಲ್ಲ ಒಂದೆರಡು ಜನರನ್ನ ನೀವು ತುಂಬ ಕಷ್ಟಪಟ್ಟಾದರೂ ದೂರ ಇಡಿ ಅಂತ, ಹೊಗಳೋರನ್ನ ಫಸ್ಟ್ ದೂರ ಇಡಿ ಅಂತ. ಇಲ್ಲ ಅಂತಂದ್ರೆ ಭಾಳ ಕಷ್ಟ ಫಸ್ಟು. ಆದರೆ ಅಧಿಕಾರಕ್ಕೆ ಬಂದಿರುವಂಥವ್ರದ್ದು ಏನಾಗ್ಬಿಡುತ್ತೆ ಅಂದರೆ ಮೊದಲು ಅವ್ರ ಕಿವಿ ಹಿತ್ತಾಳೆ ಆಗಿಬಿಡುತ್ತೆ.
ಅವರು ಜನರ ಮಾತು ಕೇಳೋದು ಬಿಟ್ಬಿಟ್ಟು ತಮ್ಮ ಸುತ್ತಮುತ್ತ ಇರುವಂಥ ಮಹಾನುಭಾವರು ಇರ್ತಾರಲ್ಲ ಎಲ್ಲ ಹಾದಿ ತಪ್ಪಿಸುವಂಥವ್ರು ಒಂದು ಜನ ಸೇರ್ಕೊಂಡ್ಬಿಡ್ತಾರೆ. ಸೊ ಅಂಥವ್ರು ಮಾತು ಕೇಳ್ತಾರೆ, ಅಂಥವ್ರು ಮಾತು ಕೇಳಿ ಹಾಳಾಗಿ ಹೋಗ್ತಾರೆ. ಇದು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿದ್ದಲ್ಲ. ಇದು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ, ಯಾರೇ ಒಬ್ಬ ಉನ್ನತ ಸ್ಥಾನಕ್ಕೆ ಬಂದರೂ ಕೂಡ ಒಂದೆರಡು ಜನ ಸುತ್ತಮುತ್ತ ಕೂತ್ಕೊಂಡು ಜೈಕಾರ ಹಾಕೋದು, ಅವ್ರು ನೋಡಿ ಇವ್ರನ್ನ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸ್ತಾರೆ. ಸೊ ಇದು ಸಂಗತಿ. ಜೊತೆಗೆ ಹೈಕಮಾಂಡ್ ಆರಂಭದಿಂದಲೂ ಕೂಡ ನಾವು ನೋಡ್ತಾ ಇದೀವಿ, ಕೈ ಹೈಕಮಾಂಡ್ ಎಲ್ಲೆಲ್ಲಿ ಸಮಸ್ಯೆಗಳಾಯ್ತು ಆ ಸಂದರ್ಭದಲ್ಲೆಲ್ಲರೂ ಕೂಡ ಇಬ್ಬರಿಗೂ ಬಹಿರಂಗವಾಗಿ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚನೆಗಳು ಕೊಟ್ಟಂತೆ ಇಬ್ರು ಒಬ್ರಿಗೊಬ್ರು ಭೋಜನಕ್ಕೆ ಕರೆದಿದ್ದೇನು, ಒಟ್ಟಾಗಿ ಯಾವಾಗ ಎಷ್ಟು ದಿನದ ನಂತರ, ಆಗಿನಿಂದಲೂ ಕೂಡ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ದಿನದ ನಂತರ ಇದು ನೀವು 2 ವರ್ಷ ಅಂದ್ರಲ್ಲಪ್ಪ, ಅಲ್ಲೇ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ರೈಟ್, 2 ಆಯಿತು, 2.5 ಆಯಿತು, 3 ಆಯಿತು. ಹಿರಿಯ ಮಂತ್ರಿಗಳು ಕೂಡ ನಮಗಿನ್ನೂ ಕ್ಲಾರಿಟಿ ಇಲ್ಲಪ್ಪ ಅಂತ ಹೇಳ್ತಾರೆ ಅಂತಂದರೆ ಇದು ಯಾವ ಸೀಮೆ ನಿಧಾನಗತಿ ಇದು? ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಿಧಾನಕ್ಕೂ ನಿಧನಕ್ಕೂ ಅಂತ ವ್ಯತ್ಯಾಸ ಇಲ್ಲ ಪ್ರತಿಮಾ. ಒಂದು ಸಣ್ಣ ದೀರ್ಘವನ್ನು ಕತ್ತರಿಸ್ಬಿಟ್ರೆ ನಿಧಾನ ಅನ್ನುವಂಥದ್ದು ನಿಧಾನ ಆಗೋಗ್ಬಿಡುತ್ತೆ. ರಾಜಕಾರಣದಲ್ಲಿ ಎಲ್ಲಿ ಬೇಕಾದ್ರೂ ನಿಧಾನಗತಿಯನ್ನು ಅನುಸರಿಸಬೇಕು, ಆದರೆ ಎಲ್ಲದಕ್ಕೂ ನಿಧಾನಗತಿಯನ್ನು ಅನುಸರಿಸ್ಬಿಟ್ರೆ ಏನಾಗಬೇಕು ಕತೆ? ಇಷ್ಟು ದಿವಸ ಬೇಕಿತ್ತಾ? ಇಷ್ಟು ದಿವಸ ಈಗ 2 ವರ್ಷ ಬರ್ತಾರಪ್ಪ, ಆಯಿತು. ಅವ್ರ ದೊಡ್ಡ ಕನಸು ನನಸಾಗ್ತಾ ಇದೆ, ಬೇರೆ ವಿಚಾರ. 2 ವರ್ಷ ಬಂದ್ಬಿಟ್ಟು ಏನು ಕಟ್ಟೆ ಹಾಕೋದಿದೆ? 1 ವರ್ಷ ನೀವು ಮಾಡ್ತೀರಿ, ನಿಮ್ಮ ಯೋಜನೆಗಳನ್ನ ಜಾರಿ ತರಕ್ಕೆ ಸಾಧ್ಯನಾ? ಇನ್ನು ಅದಾದ 1 ವರ್ಷ ಪೂರ್ತಿ ಚುನಾವಣಾ ವರ್ಷ, ಎಲೆಕ್ಷನ್ ಇಯರ್, ಏನು ಮಾಡ್ಲಿಕ್ಕೆ ಸಾಧ್ಯ? ಹೆಂಗೆ ಛಾಪೊತ್ಲಿಕ್ಕೆ ಸಾಧ್ಯ? ಅದೇ ಒಂದು 2.5 ವರ್ಷಕ್ಕೆ ಬಿಟ್ಕೊಟ್ಟಿದ್ದಿದ್ರೆ, ಬಿಟ್ಕೊಡೋದಂತೂ ಸತ್ಯ ತಾನೇ, ಅದು ಗೊತ್ತಿತ್ತಾನೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ತೀರಾ ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯ ನಾಯಕರು, AICC ಅಧ್ಯಕ್ಷರು ನಮ್ಮ ಹೈಕಮಾಂಡ್ ನೋಡ್ಕೊಳ್ಳುತ್ತಪ್ಪ ಅದನ್ನ ಅಂತಾರೆ ಅಂತಂದರೆ, ಮತ್ತು ಇವ್ರು ಯಾವ ಕಮಾಂಡು? ಜನಗಳಿಗೆ ಅತ್ಯಂತ ಸಹಜವಾಗಿ ಒಂದು ಅಪನಂಬಿಕೆ ಬಂದ್ಬಿಡುತ್ತಲ್ಲ. ಮತ್ತೆ ಆಟ ಇಲ್ಲಿಗೆ ಮುಕ್ತಾಯ ಕೂಡ ಆಗಿಲ್ಲ. ಗೊಂದಲಗಳಿಗೆ ತೆರೆ ಎಳೆಯುವಂತ ಪ್ರಯತ್ನಗಳಾಗಿದ್ರು ಕೂಡ, ಸಿದ್ದರಾಮಯ್ಯ ಅವರು ಪದತ್ಯಾಗದ ನಿರ್ಧಾರಕ್ಕೆ ಬಂದಿದ್ರು ಕೂಡ, ಮುಂದಿರೋದಿದೆ ಸಂಪುಟ ಪುನರ್ರಚನೆ, ಯಾರಿಗ್ ಸ್ಥಾನಮಾನ, ಆ ಸ್ಥಾನಮಾನ ಇನ್ಯಾವ್ಯಾವ ಅಸಮಾಧಾನಕ್ಕೆ ಕಾರಣ ಆಗುತ್ತೆ, ಮುಂದೆ ಏನೇನ್ ಕಾದಿದೆ ಅದೆಲ್ಲವನ್ನೂ ಕೂಡ ರಾಜ್ಯದ ಜನತೆ ನೋಡ್ತಾ ಹೋಗ್ತಾರೆ. ಅದರ ಜೊತೆಗೆ ಪ್ರಮುಖವಾದಂತ ವಿಚಾರ ಏನು? ಅಭಿವೃದ್ಧಿ. ಅದೆಲ್ಲೂ ಕೂಡ ಕುಂಠಿತ ಆಗ್ಬಾರ್ದು, ಅದಕ್ಕೆಲ್ಲೂ ಕೂಡ ಅಡೆತಡೆ ಆಗ್ಬಾರ್ದು ಆಶಯ ರಾಜ್ಯದ ಜನತೆ ಬಂದಿರೋದು ಇದೇ ಸಮಸ್ಯೆ ಅಂತ ನೋಡಿ. ಇವರು ಅಧಿವೇಶನ ಮಾಡ್ತಾರಲ್ಲ, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಎಂದರೆ ಆಗಿರೋದು ನೋಡಿರ ನಾವು ನೀವು ನೋಡ್ತೀವಲ್ಲ, ಚಳಿಗಾಲದ ಅಧಿವೇಶನ ಅಂತ ಹಿಂಡು ದಂಡು ಕಟ್ಕೊಂಡು ಹೋಗ್ತಾರಪ್ಪ ಬೆಳಗಾಮಿಗೆ. ಎಂದರೆ ಆಗಿರೋದು ನೋಡಿರ ಇಲ್ಲ, ಸಮಸ್ಯೆ ಬಂದಿರುವಂಥದ್ದು ಏನಪ್ಪ ಅಂತ. ಆದರೆ ಒಂದು ಮಾತು ಮಾತ್ರ ಸತ್ಯ, ಇವತ್ತು ಡಿ ಕೆ ಶಿವಕುಮಾರನ ಬಗ್ಗೆ ಇರಲ್ಲ, ಈ ಬಗ್ಗದು ಕೂಡ ಶಾಶ್ವತ ಅಲ್ಲ. ಈ ಮುಖ್ಯಮಂತ್ರಿಗಳೇನು ಒಪ್ಪಿಗೆ ಕೊಟ್ಟಿರಲ್ಲ, ಆ ಒಪ್ಪಿಗೆ ಸಂಪೂರ್ಣ ಒಪ್ಪಿಗೆ ಅಂತ ಖಂಡಿತವಾಗಲೂ ಅಲ್ಲ. ಅದಕ್ಕೆ ನಾನು ಆಗಲೇ ಪ್ರಸನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಒಂದು ಭಾಳ ಬ್ಯೂಟಿಫುಲ್ ಸಾಂಗ್ ಇದೆ, ಆಡಿಸುವಾತ ಬೇಸರ ಮೂಡಿ ಆಟ ನಿಲ್ಲಿಸಿದ, ಬೊಂಬೆಯ ಮುರಿದ ಸೂತ್ರವ ಹರಿದ ಮಣ್ಣಾಗಿಸಿದ ಅಂತ ಹೇಳಿದ. ಅಂದರೆ ಅಷ್ಟು ಸುಲಭ ಅಲ್ಲ ರಾಜಕಾರಣ. ಹಾಗೆ ಬೊಂಬೆ ಮುರಿದು ಸೂತ್ರ ಹರಿದು ಬಿಸಾಕೋದಲ್ಲ, ಮತ್ತೆ ಬಾರ್ಗೇನಿಂಗ್ ಶುರು ಆಗುತ್ತೆ ಸಿದ್ದರಾಮಯ್ಯವ್ರದ್ದು ಕೂಡ.